ಆತ್ಮೀಯ ಬಂಧುಗಳೇ, ಹೇಗಿದ್ದೀರಾ ಎಲ್ಲರೂ? ಸ್ನೇಹಿತರೆ ನೋಡಿ, ಅನುಶ್ರೀ ಅವ್ರ ಬಗ್ಗೆ ಈಗಾಗಲೇ ಲಾಸ್ಟ್ ಟೈಮು ಅವರ ಒಂದು ತೋಟದ ಬಗ್ಗೆ ಎಲ್ಲ ವಿಡಿಯೋ ಕೂಡ ತುಂಬ ಮಾಡಿದ್ದೆ. ಈಗ ನೋಡಿ, ಅವರು ಆಶ್ರಮದಲ್ಲೂ ಕೂಡ ಒಂದು ದತ್ತು ಮಗುವನ್ನು ಸಾಕಬೇಕು, ನಾವು ಒಂದು ಹೆಣ್ಣು ಮಗುವನ್ನು ತಗೊಂಡು ನಾವು ಏನೋ ಒಂದು ನಮ್ಮ ನೋಡಿ ಮಕ್ಕಳಂತಂದರೆ ಎಲ್ಲರಿಗೂ ಕೂಡ ಪ್ರೀತಿ ಅಲ್ವಾ, ಅದೇ ರೀತಿ ನಾವು ಕೂಡ ಮಕ್ಕಳನ್ನ ದತ್ತು ತೊಗೊಂಡು ಸಾಕಬೇಕು ಅಂತ ಕೂಡ ಒಂದು ಕನಸನ್ನು ಇಟ್ಕೊಂಡಿದ್ರಂತೆ. ಈಗಾಗಲೇ ನೋಡಿ ಮದುವೆ ಆಗೋಗಿದೆ ಈಗಾಗಲೇ, ಆದರೆ ಮ್ಯಾರೇಜ್ ಅಂತೂ ದಯವಿಟ್ಟು ನಾವು ಬೇಡ, ಮದುವೆನೇ ಬೇಡ ಅಂತ ಕೂಡ ಹಿಂದೆ ಎಲ್ಲ ಹೇಳ್ಕೊಂಡಿದ್ರು. ಕೆಲವು ಮಾಧ್ಯಮಗಳಲ್ಲಂತೂ ಇದೇ ಒಂದು ಚರ್ಚೆ ಆಗಿತ್ತು. ಎಷ್ಟೋ ಜನ ಮಾಧ್ಯಮದವರು ಕೂಡ ಕೇಳಿದರು, ನೀವು ಮದುವೆ ಆಗಲ್ವಾ ಜೀವನದಲ್ಲಿ, ಯಾಕೆ ಇನ್ನೂ ಜೀವನದಲ್ಲಿ ಹಂಗೆ ಇದ್ದೀರಾ, ಇನ್ನು 37-38 ವರ್ಷ ಆದರೂ ಕೂಡ ನೋಡಿ 38 ಇಯರ್ಸ್ ಆಗಿದೆ ಅವ್ರಿಗೆ ಈಗಾಗಲೇ. 38 ವರ್ಷ ಆದರೂ ಕೂಡ ಯಾಕೆ ಇನ್ನೂ ಮದುವೆ ಆಗ್ತಾ ಇಲ್ವಲ್ಲ, ಮದುವೆ ಆಗಲಿಲ್ಲ ಅಂತಂದ್ರೂ ಕೂಡ ಮುಂದೆ ಜೀವನ ಹೇಗೆ ನಿಮ್ಮದು ಅಂತಂದ್ರೂ ಕೂಡ ಎಷ್ಟೋ ಜನ ಮಾಧ್ಯಮದವ್ರು ಕೇಳಿದಾಗ ಅನುಶ್ರೀ ಅವರ ಉತ್ತರ ಈಗಿತ್ತಂತೆ, ನಾವು ಏನೋ ಒಂದು ದತ್ತು ಮಗುನೇ ತೊಗೋಬೇಕು, ಏನು ನಮಗೆ ಮಕ್ಕಳು ಬೇಕು ಅಂತಂದರೆ ಏನೋ ನಮ್ಮ ಜೀವನಕ್ಕೆ ನಮ್ಮ ಜೊತೆ ಏನೋ ಎಂಜಾಯ್ ಆಗಿ ನಮ್ಮ ಏನೋ ಕಾಲ ಕಳಿಬೇಕು ಅಂತಂದರೆ ನಾವು ದತ್ತು ಮಗುನೇ ತೊಗೋಬೇಕು ಅಂತ ಒಂದು ಆಸೆ ಇತ್ತಂತೆ ಅವ್ರಿಗೆ. ಆದರೂ ಕೂಡ ದತ್ತು ಮಗುನೇ ಯಾಕೆ ತೊಗೋಬೇಕು ಅಂತ ಅಂದ್ಕೊಂಡ್ರು? ಸಿನಿಮಾ ಲೋಕದಲ್ಲಂತೂ ತುಂಬ ಈಗ ನೋಡಿ ಹುಡುಗ ಸಿಗೋದು ಅಂತ ಏನು ಅಷ್ಟು ಕಷ್ಟ ಅಲ್ಲದಲ್ಲ. ಸಿನಿಮಾ ಇಂಡಸ್ಟ್ರಿಲೂ ಕೂಡ ತುಂಬ ಜನ ನಮ್ಮ ಸ್ಯಾಂಡಲ್ವುಡ್ಡಲ್ಲಿ ಆ್ಯಕ್ಟರ್ಸ್ಗಳಿದ್ದಾರೆ, ಅವ್ರನ್ನೇ ಲವ್ ಮ್ಯಾರೇಜ್ ಆಗ್ಬೋದಿತ್ತು, ಈಗಾಗಲೇ ಕೂಡ ಮದುವೆನೂ ಕೂಡ ಆಗಿದ್ದಾರೆ. ಆದರೆ ಕೊನೆಗೆ ಈಗ ಮದುವೆಗೂ ಕೂಡ ಒಪ್ಪಿದ್ದಾದರೂ ಹೇಗೆ ಅನುಶ್ರೀ ಅವರು ಅಂತ ಕೂಡ ಒಂದು ವಿಷಯವನ್ನು ತಿಳ್ಕೊಳ್ಳೇಬೇಕು. ಸ್ನೇಹಿತರೆ, ಅದಕ್ಕೂ ಮುಂಚೆ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮ್ಮ ಒಂದು ಭರ್ಜರಿ ಏನಿದೆ ನಮ್ಮ ಸಪೋರ್ಟ್ ಬೆಂಬಲ ಸಿಕ್ಕಷ್ಟೇ ಒಂದು ತೃಪ್ತಿ ಸಿಗುತ್ತಷ್ಟೇ, ಬೇರೆ ಇನ್ನೇನಿಲ್ಲ. ಸ್ನೇಹಿತರೆ, ಇನ್ನೊಂದು ಏನಂತಂದರೆ ಅನುಶ್ರೀ ಅವರ ಒಂದು ದತ್ತು ಮಗು ಬಗ್ಗೆ ಈಗ ಚರ್ಚೆ ಮಾಡೋಣ. ದತ್ತು ತಗೊಳ್ಳೋ ವಿಷಯ ಬಗ್ಗೆ ಯಾಕೆ ತಗೊಳ್ಳಿಲ್ಲ ಹಾಗಾದರೆ? ಈಗ ಕೊನೆಗೆ ನೋಡಿ ಮದುವೆನೇ ಆಗ್ಬಿಟ್ರು, ಏನಾಗಿತ್ತು ಹಾಗಾದರೆ? ನೋಡಿ, 37ನೇ ವರ್ಷಕ್ಕೆ ಕಾಲಿಟ್ಟ ಒಂದು ಶುಭ ಸಮಯದಲ್ಲೇ ಮದುವೆ ಬಗ್ಗೆ ಸಿಹಿ ಸುದ್ದಿ ನೀಡಿದ್ರಂತೆ. ಆ ಟೈಮಲ್ಲಿ ಶಿವಣ್ಣಗೂ ಕೂಡ ಹುಡುಗನ ನೋಡೋದಕ್ಕೆ ಮತ್ತು ಹೇಳಿದ್ರಂತೆ. ಶಿವಣ್ಣವರು ಕೂಡ ಹೇಳ್ಕೊಂಡಿದ್ದಾರೆ ನ್ಯೂಸಲ್ಲಿ, ನಮಗೂ ಹುಡುಗನ ನೋಡುವ ಅಂತ ಹೇಳ್ಬಿಟ್ಟು ನೀನೇ ಮದುವೆ ಆಗಿಬಿಟ್ಟಿದ್ಯಾ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ಆದರೂ ಕೂಡ ಈಗ ಆ್ಯಂಕರ್ ಅನುಶ್ರೀ ಅವರು ಕೂಡ ಅವ್ರ ಮದುವೆ ಯಾವಾಗ ಅಂತ ಕೂಡ ಎಷ್ಟೋ ಜನ ಕಾತರದಿಂದ ಕಾಯ್ತಾಯಿದ್ರು. ಮದುವೆ ಅಂತೂ ಆಗೋಯ್ತು. ಈಗ ನೋಡಿ, ಆ್ಯಂಕರ್ ಅನುಶ್ರೀ ಅವರ ಒಂದು ಮದುವೆ, ಅದಕ್ಕೆ ಅಭಿಮಾನಿಗಳಂತೂ ಮೊನ್ನೆ ಈಗ ಭರ್ಜರಿ ಒಂದು ಸುದ್ದಿಯಾಗಿತ್ತು. ಈಗಾಗಲೇ ಒಂದು 5 ದಿನ 6 ದಿನ, ಈಗ ಒಂದು ವಾರ ಆಗೋಯ್ತು ಮದುವೆ ಆಗಿ. ಈಗ ಅನುಶ್ರೀ ಅವರಂತೂ ಈಗ ಅಭಿಮಾನಿಗಳಂತೂ ಭರ್ಜರಿ ಸುದ್ದಿ ಕೊಟ್ಟಿದ್ದಾರೆ. ಆದರೂ ನೋಡಿ, ಒಂದು ನಮ್ಮ 7 ಕೋಟಿ ಕನ್ನಡಿಗರು ಅಂತೂ ತುಂಬ ಮನಸ್ಸಲ್ಲೂ ಅಂತೂ ತುಂಬ ಇದ್ದಾರೆ, ಅವರು ಇಲ್ಲ ಅಂತಲ್ಲ. ಆ್ಯಂಕರ್ ಅನುಶ್ರೀ ಅವ್ರಿಗೆ ಮದುವೆ ಯಾಕೆ ಆಗಿರಲಿಲ್ಲ, ಏನಾಗಿತ್ತು ಹಾಗಾದರೆ? ಅನುಶ್ರೀ ಅವ್ರಿಗೆ ಅಂಥ ಕಡು ಬಡತನ ಇತ್ತ? ಮದುವೆ ಆಗೋದಕ್ಕೆ ಬಡತನನೇ ಒಂದು ಹೊರೆ ಆಗಿತ್ತು ಅವ್ರಿಗೆ. ನಿಜವಾಗ್ಲೂ ನೋಡಿ ಸ್ನೇಹಿತರೆ, ಏನಂತಂದರೆ ಮದುವೆ ಅಂತ ಬಂದಾಗ ಒಂದು ಮದುವೆ ಮಾಡೋದಕ್ಕೆ ಮಿನಿಮಮ್ ಇಲ್ಲ ಅಂದ್ರೆ ನೋಡಿ, ನಮ್ಮ ಬಡತನದಲ್ಲೇ ನಾವು ಮದುವೆ ಆಗ್ತೀವಿ ಅಂದರೆ ಮಿನಿಮಮ್ ಒಂದು 5-10 ಲಕ್ಷ ಬೇಕೇ ಬೇಕು. ನಾವು ನೋಡಿ, ಒಂದು ದೇವಸ್ಥಾನದ ಹತ್ರ ಕೂಡ ಹೋಗಿ ಮದುವೆ ಆಗ್ತೀವಿ, ಅಲ್ಲೂ ಕೂಡ ಜನಗಳಿಗೆ ಊಟ ಹಾಕಿಸ್ಬೇಕು ಅಂದರೆ ಮಿನಿಮಮ್ ಇಲ್ಲ ಅಂದರೆ 1 ಲಕ್ಷನಾದರೂ ಖರ್ಚಾಗೇ ಆಗುತ್ತೆ. 1 ಲಕ್ಷ 2 ಲಕ್ಷ ಇಷ್ಟು ಖರ್ಚಾಗುತ್ತೆ. ಎಷ್ಟೋ ಜನಕ್ಕೆ 5 ಲಕ್ಷ ಖರ್ಚು ಮಾಡ್ತಾರೆ. ಯಾಕೆಂದರೆ ಅವೆಲ್ಲ ಅವರವರ ಒಂದು ಲೆವೆಲ್ಗೆ ತಕ್ಕನಾಗಿ ಮದುವೆ ಆಗ್ತಾರೆ. ಇನ್ನು ಎಷ್ಟೋ ಜನ ಕೆಲವು ಚೌಟ್ರಿಗಳಲ್ಲಿ ಹೋಗಿ ಮದುವೆ ಆಗ್ತಕ್ಕಂಥದ್ದು ನೀವು ನೋಡಿರ್ತೀರ. ಕೆಲವೊಂದು ಮಂಟಪಗಳಲ್ಲಿ, ಕಲ್ಯಾಣ ಮಂಟಪಗಳಲ್ಲಿ ಹೋಗಿ ಮದುವೆ ಆಗ್ತಾರಲ್ಲ, ಅವರು ಕೂಡ ಹೀಗೇನೆ ಸೇಮ್. ಹೇಗೆ ಅಂತಂದರೆ ಮದುವೆ ಅಂತಂದರೆ ನಮ್ಮ ಲೆವೆಲ್ಗೆ ನಮ್ಮ ಸಂಬಂಧಿಕರು ಹೇಗೆ ನೋಡ್ತಾರೆ ನಮ್ಮನ್ನು ಒಂದು ರೀತಿ, ಆ ರೀತಿ ಇರುತ್ತೆ ಮದುವೆ ಅಂತಂದರೆ. ಇವರು ಕೂಡ ಅನುಶ್ರೀ ಅವರು ಅಷ್ಟೇ, ಮದುವೆ ವಿಷಯದಲ್ಲಂತೂ ನಮಗೆ ಮದುವೆನೇ ಬೇಡ, ಏನೋ ಒಂದು ನಮಗೇನೋ ನಮ್ಮ ಜೊತೆಗೆ ಈಗ ಮುಂದೆ ಆಗಬೇಕು ಅಂತಂದರೆ ಏನೋ ನಮ್ಮಲ್ಲಿ ಒಂದು ದತ್ತು ತೊಗೊಂಡೆ ಮಕ್ಕಳನ್ನ ಸಾಕೋಣ ಅಂತ ಕೂಡ ಅವ್ರ ತಾಯಿ ಜೊತೆ ಕೂಡ ಹೀಗೆ ಹೇಳ್ಕೊಂಡಿದ್ರಂತೆ. ತಮ್ಮ ಏನೋ ಒಂದು ವಿಷಯ ಏನಂತಂದರೆ ಅವರು ಒಂದು ಪರ್ಸನಲ್ ವಿಷಯ ಇಲ್ಲಿ ಚರ್ಚೆ ಮಾಡೋದಾದರೂ ಕೂಡ ನಿಮಗೇನೋ ಒಂದು ಅವ್ರ ವಿಷಯ ಏನಿತ್ತು, ಹಿಂದೆ ಎಲ್ಲ ಮುಂದೆ ಫ್ಯೂಚರ್ ಪ್ಲ್ಯಾನ್ ಏನಿತ್ತು ಅವ್ರದ್ದು ಕೂಡ ಒಂದು ತಿಳಿಸ್ಕೊಳ್ಳಬೇಕಾಗಿರುವಂಥ ಮಾಹಿತಿ ಇದು. ಆದರೂ ಕೂಡ ಒಂದು ಮಾಹಿತಿ ಇದಾಗಿರೋದ್ರಿಂದ ನೋಡಿ ಅವರು ಹಳ್ಳಿಯಿಂದ ಹಿಡಿದು ಇಲ್ಲಿ ಸಿಟಿವರೆಗೂ ಬೆಳೆದು ಬಂದ ಚರ್ಚೆ ಎಲ್ಲ ನಿಮಗೆ ಹಿಂದೆ ಎಲ್ಲ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ. ಹಳ್ಳಿಯಿಂದ ಈಗ ಇಲ್ಲಿವರೆಗೂ ಅನುಶ್ರೀ ಅವರು ಯಾವ ನ್ಯೂಸ್ ಆ್ಯಂಕರಿಂಗ್ ಆಗಿ ದೊಡ್ಡ ಮಟ್ಟದಲ್ಲಿ ಹೇಗೆಲ್ಲ ಬೆಳೀತಾರೆ, ಬೆಳೆದು ಮುಂದೆ ಹೇಗೆ ದೊಡ್ಡ ಸ್ಟಾರ್ ಆಗ್ತಾರೆ, ಆ್ಯಂಕರಿಂಗ್ ನಿರೂಪಕಿಯಾಗಿ ಸ್ಟಾರ್ ಹೇಗೆ ಆಗ್ತಾರೆ ಅನ್ನೋದನ್ನೆಲ್ಲ ಹಿಂದಿನ ವಿಡಿಯೋದಲ್ಲೇ ಎಷ್ಟೆಷ್ಟೆಲ್ಲ ಬಿಡಿಸಿ ಹೇಳಿದೆ. ನೋಡಿ, ಅವರು ಮೂಲತಃ ಬಂದು ಮಂಗಳೂರು ಸೈಡು ಆ ಕಡೆ ಬರ್ತಕ್ಕಂಥ ಒಂದು ಸಣ್ಣ ಹಳ್ಳಿಯಿಂದ ಬಂದಿರತಕ್ಕಂಥ ಆ್ಯಂಕರಿಂಗ್. ಇವರು TV ಚಾನಲ್ಗಳೆಲ್ಲ ಕೆಲಸ ಮಾಡಿದ್ದಕ್ಕೆ ಇವರಿಗೆ ಸಿನಿಮಾದಲ್ಲೂ ಕೂಡ ಆ್ಯಂಕರಿಂಗ್ ಆಗುವಂಥ ಒಂದು ಅವಕಾಶ ಸಿಕ್ಕಿತು ಅಂತ ಕೂಡ ಹೇಳಿದೆ. ಆದರೆ ಈಗ ಮಗುವನ್ನು ದತ್ತು ತಗೊಳ್ಳುವಂಥ ವಿಷಯ ಇದೆಯಲ್ಲ, ಅದ್ರ ಬಗ್ಗೆ ನಾವೀಗ ಚರ್ಚೆಯನ್ನು ಮಾಡಲೇಬೇಕು. ನೋಡಿ, ಮಗುವನ್ನು ದತ್ತು ತಗೊಳ್ತಕ್ಕಂಥ ಒಂದು ಚರ್ಚೆ ಅಂತೂ ಯಾಕೆ ಮಗುವನ್ನು ದತ್ತು ತಗೋಬೇಕು ಅಂತ ಅನ್ನಿಸ್ತು ಅವ್ರಿಗೆ ಅಂತಂದರೆ, ನೋಡಿ ಮದುವೆ ಅಂತ ಬಂದರೆ ನಾವು ಒಬ್ಬ ಸಪ್ತಪದಿಯನ್ನು ತುಳಿದು ಗಂಡ ಹೆಂಡ್ತಿರಾಗಿ ನೋಡಿ ಒಬ್ಬ ಪತಿ ಜೊತೆ ಕೈ ಹಿಡಿದು ನಾವು ಮದುವೆ ಆಗಬೇಕು, ನೆಕ್ಸ್ಟ್ ಮಕ್ಕಳು ಮಾಡ್ಕೋಬೇಕು ಅನ್ನೋದು ಎಲ್ಲರಿಗೂ ಕೂಡ ಅದು ಆಸೆ ಆಗಿರುತ್ತೆ. ಇಂದಿನ ಈ ಕಾಲ ಅಂತಲ್ಲ, ಹಿಂದಿನ ಕಾಲದಿಂದನೂ ಇದು ನಡೆದು ಬಂದಂಥ ನಮ್ಮ ಹಿಂದೂ ಸಂಪ್ರದಾಯದಲ್ಲಂತೂ ಇದು ಇದ್ದೇ ಇದೆ. ಹಿಂದೂ
ಸಂಪ್ರದಾಯ ಅಂತಲ್ಲ, ಎಲ್ಲರ ಧರ್ಮದಲ್ಲೂ ಕೂಡ ಇದು ಇದ್ದೇ ಇದೆ. ಆದರೂ ಕೂಡ ಅನುಶ್ರೀ ಅವರು ಕೂಡ ಮದುವೆ ಆಗೋದಕ್ಕೆ ತುಂಬ ಹಿಂದೇಟು ಹಾಕಿದ್ರು. ಎಷ್ಟೋ ಸಲ ಮದುವೆ ಆಗೋದೇ ಬೇಡ, ನಿಜವಾಗ್ಲೂ ಏನಕ್ಕೆ, ಸುಮ್ಮನೆ ಏನೋ ನಾವು ಒಂದೇನೋ ಇನ್ನೊಂದು ಸ್ವಲ್ಪ ನಾಳೆನ ಸಾಯ್ತೀವೋ ಇಲ್ಲ ಮುಂದೆ ಇನ್ನೊಂದು ಸ್ವಲ್ಪ ವರ್ಷ ಇರ್ತೀವೋ ನಮಗೆ ಗೊತ್ತಿಲ್ಲ, ಅಲ್ಲಿಗಂಟ ನಾವು ಏನೋ ಒಂದು ಸ್ವಲ್ಪ ಒಳ್ಳೆ ಕೆಲಸ ಒಂದಷ್ಟು ಇಷ್ಟು ನಮ್ಮ ಕರ್ನಾಟಕದಲ್ಲಿ ಏನೋ ಒಂದು ಹುಟ್ಟಿ ಒಂದು ಮಣ್ಣಿನ ಋಣವನ್ನು ತೀರಿಸೋಗ್ಬೇಕು ಅಂತ ಒಂದಷ್ಟು ಒಳ್ಳೆ ಕೆಲಸ ಮಾಡಿ ಹೋಗೋಣ ಅಂತ ಅವರು ಕೂಡ ತೀರ್ಮಾನ ಮಾಡಿದ್ರಂತೆ ಲೈಫಲ್ಲಿ. ಈಗ ನೋಡಿ ಸ್ನೇಹಿತರೆ, ಇನ್ನೊಂದು ಏನಂತಂದರೆ ಇಲ್ಲಿ ಮದುವೆ ಅಂತ ವಿಚಾರ ಬಂದರೆ ಏನು ನಮ್ಮ ಲೈಫಲ್ಲಿ ಮದುವೆ ಆಗೋದ್ರಿಂದ ನಾವು ಏನು ಕಳ್ಕೊತೀವಿ, ಏನು ಪಡ್ಕೋತೀವಿ, ಏನೂ ಇಲ್ಲ ಅಂತ ಕೂಡ ಆ ಥರ ಥಿಂಕ್ ಮಾಡೋದು ಎಷ್ಟೋ ಜನ ಈಗ ಮಾಡಿರ್ತಾರೆ. ಎಷ್ಟೋ ಜನ ಈಗಲೂ ಕೂಡ ಬ್ರಹ್ಮಚಾರಿಯಾಗೇ ಇದ್ದಾರೆ, ಮದುವೆನೂ ಕೂಡ ಆಗಿಲ್ಲ. ನಿಮ್ಮ ಸಿನಿಮಾದಲ್ಲೂ ಕೂಡ ಗಮನಿಸಿರ್ಬೋದು, ಸಿನಿಮಾದಲ್ಲಿ ಎಷ್ಟೋ ಜನ ಹೀರೋಗಳು ನೋಡಿ ಮದುವೆನೂ ಕೂಡ ಆಗಿಲ್ಲ. ಯಾಕೆ ಮದುವೆ ಆಗಿಲ್ಲ ಅಂತ ಕೂಡ ಎಷ್ಟೋ ಜನ ಕೇಳ್ತಾ ಇರ್ತಾರೆ. ನಿಜವಾಗ್ಲೂ ಮದುವೆ ಆಗೋದಂತೂ ತುಂಬ ತುಂಬ ಕಷ್ಟ ಇದೆ, ಏನಕ್ಕೆ ಸುಮ್ಮನೆ ಮದುವೆ, ಮತ್ತು ಕಷ್ಟ ಅಂತ ಬರಲ್ಲ ಅಲ್ಲಿ ವಿಷಯ. ಮದುವೆ ಅಂತಂದರೆ ಸುಮ್ಮನೆ ಏನೋ ಎಷ್ಟೋ ಜನ ಮದುವೆ ಆಗಿ ಡಿವೋರ್ಸ್ ಆಗಿಬಿಟ್ಟಿರ್ತಾರೆ ನೋಡಿ. ಮದುವೆ ಅಂತ ಬಂದಾಗ ಮದುವೆ ಆಗೋದೇನೋ ಸಹಜ, ನಿಜ, ಇಲ್ಲ ಅಂತಲ್ಲ. ಎಷ್ಟೋ ಜನ ಡಿವೋರ್ಸ್ಗಳಾಗಿದೆ ಈಗಲೂ ಕೂಡ. ಡಿವೋರ್ಸ್ ಆದ ತಕ್ಷಣ ಏನು ಅಂತಂದರೆ ಒಂದು 5 ವರ್ಷ 10 ವರ್ಷ ಸಂಸಾರ ಮಾಡ್ತಾರೆ, ಆಮೇಲೆ ಡಿವೋರ್ಸ್ ಆಗಿಬಿಡ್ತಾರೆ. ಯಾಕೆಂದರೆ ಅವರವರ ಒಂದು ಪರ್ಸ್ನಲ್ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಅದೆಲ್ಲ ಚರ್ಚೆಗಳಂತೂ ಮುಂದಿನ ವಿಡಿಯೋಗಳಲ್ಲಿ ಇನ್ನು ಯಾರ್ಯಾರು ಡಿವೋರ್ಸ್ ಆಗಿದ್ದಾರೆ, ಏನಕ್ಕೆ ಅವ್ರದ್ದು ಒಂದು ಡಿವೋರ್ಸ್ ಆಗಿದೆ ಅಂತ ಅನ್ನೋದು ಕೂಡ ವಿಡಿಯೋನ ನಾನು ತಿಳಿಸ್ಕೊಡ್ತೀನಿ, ಇಲ್ಲ ಅಂತಲ್ಲ. ಸದ್ಯಕ್ಕೆ ಈಗ ಅನುಶ್ರೀ ಅವರ ಬಗ್ಗೆ ಚರ್ಚೆ ನೋಡಿ. ಅವರಂತೂ ಮಗುನ ದತ್ತು ತಗೊಳ್ಳೇಬೇಕು, ನಾವು ದತ್ತು ತಗೊಳ್ಳಿಲ್ಲ ಅಂದ್ರೆ ಆಗಲ್ಲ. ಯಾಕೆಂತಂದರೆ ದತ್ತು ತೊಗೊಂಡು ಸಾಕೋದ್ರಿಂದ ಏನೋ ಒಂದು ಈಗ ನಮಗೆ ತೃಪ್ತಿ ಇದೆ, ಏನೋ ಒಂದು ಮಗುಗೆ ಆಶ್ರಯ ಕೊಟ್ಟಂಗೆ ಆಗುತ್ತೆ. ಅದು ಬಿಟ್ಟು ಕರ್ನಾಟಕದಲ್ಲಿ ಸುಮ್ಮನೆ ಇಷ್ಟೊಂದು ದೊಡ್ಡ ಫೇಮಸ್ ಆ್ಯಂಕರಿಂಗ್ ಆಗಿ ನಾವು ಏನೇನೋ ಮಾಡ್ತಕ್ಕಂಥದ್ದು, ಏನೇನೋ ನಾವಂದರೆ ಸುಮ್ಮನೆ ಮದುವೆ ಆಗಿ ನಾವೇನೋ ಒಂದು ರೀತಿ, ಯಾವುದೋ ಒಂದು ರೀತಿ ಸುಮ್ಮನೆ ಹಿಂಗೆ ಬಂದು ಹಿಂಗೆ ಹೋಗೋದು, ಅದಕ್ಕಿಂತ ಏನೋ ಒಂದು ಮಗುವಿಗೆ ಆಶ್ರಯ, ಮತ್ತು ಅವ್ರ ಅಪ್ಪ ಅಮ್ಮ ಮಗುವಿನ ಅಪ್ಪ ಅಮ್ಮ ಇಲ್ಲದೆ ಇರ್ತಕ್ಕಂಥ ಒಂದು ಅನಾಥ ಮಗುವಿಗೆ ಏನೋ ಒಂದು ಆಶ್ರಯ ಕಲ್ಪಿಸಿಕೊಟ್ಟಂಗೆ ಆಗುತ್ತೆ ಅನ್ನೋದು ಕೂಡ ಅವ್ರ ಮನಸ್ಸಲ್ಲಿ ಇತ್ತಂತೆ ಆ ಟೈಮಲ್ಲಿ. ಆದರೂ ಕೂಡ ಇದೊಂದು ನಮ್ಮ ಅಭಿಮಾನಿಗಳಿಗಂತೂ ಭರ್ಜರಿ ಸರ್ಪ್ರೈಸ್ ಕೊಡಬೇಕು ಅಂತ ಕೂಡ ಹೇಳ್ಕೊಂಡಿದ್ರಂತೆ. ನೋಡೋಣ, ಸರ್ಪ್ರೈಸ್ ಅಂತ ಬಂದರೆ ಇಲ್ಲಿ ಒಂದೇ ಮಾತ್ರ ಬರಲ್ಲ, ತುಂಬ ಬರುತ್ತೆ. ಯಾಕೆಂದರೆ ಈಗ ನಮ್ಮ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡಲ್ಲಿ ಕೂಡ ಎಷ್ಟು ಲಕ್ಷಾಂತರ ಅಭಿಮಾನಿಗಳಿಗೆ ಭರ್ಜರಿ ಊಟದ ವ್ಯವಸ್ಥೆ ಕೂಡ ಆಗಿತ್ತು ಅವ್ರ ಮದುವೆ ಆದಾಗ. ಊಟ ಅಂತೂ ತುಂಬ ಭರ್ಜರಿ ಇದ್ದಾಗ ಎಷ್ಟೋ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ, ಆದರೂ ಕೂಡ ಸಿಂಪಲ್ಲಾಗಿ ಮ್ಯಾರೇಜ್ ಆಗ್ತಾಯಿದ್ರು ಕೂಡ ಅಭಿಮಾನಿಗಳಂತೂ ಸುಮ್ಮನೆ ತುಂಬ ಕಮ್ಮಿಲೇ ಸೇರಿದ್ರು. ಯಾಕೆ ಅಂತಂದರೆ ಸಿಂಪಲ್ಲಾಗಿ ನಾವು ಮದುವೆ ಆಯ್ತಾ ಇರೋದು ಅಂತ ಅಂದ್ಬಿಟ್ಟು ಎಷ್ಟೋ ಸೆಲೆಬ್ರಿಟಿಗಳಿಗೆ ಅವ್ರು ಹೇಳಿರಲಿಲ್ಲ, ಎಲ್ಲೂ ಯಾರಿಗೂ ಕೂಡ ಸಿನಿಮಾದವ್ರಿಗೂ ಕೂಡ ಅವರು ಹೇಳ್ಕೊಂಬರಕ್ಕೆ ಹೋಗಿರಲಿಲ್ವಂತೆ. ಅದಕ್ಕೆ ಮದುವೆ ಆಗ್ತಾ ಇರೋದು ನಾವು ಸಿಂಪಲ್ಲಾಗಿ ಆಗ್ತಾ ಇರೋದ್ರಿಂದ ಏನು ಅಷ್ಟು ಯಾರ್ಯಾರು ನಮ್ಮ ಸ್ನೇಹಿತರು ಗೆಳತಿಯರಿಗೂ ಕೂಡ ಜಾಸ್ತಿ ಹೇಳೋಕೆ ಹೋಗಿಲ್ಲ. ಯಾಕೆಂದರೆ ಮಾಧ್ಯಮದವರೇ ಅಲ್ಲೇ ಜಾಸ್ತಿ ಇದ್ದಾರೆ, ಮತ್ತು ಹೆಚ್ಚು ಕಮ್ಮಿ ನಮ್ಮ ಅಭಿಮಾನಿಗಳು ಕೂಡ ಬರ್ತಾರಲ್ಲ ಅಂತ ಅಂದ್ಬಿಟ್ಟು ಕೂಡ ಸಿಂಪಲ್ಲಾಗಿ ಕೂಡ ಮದುವೆ ಆಗಿದ್ದು ಕೂಡ ನಾವು ಕೇಳ್ಬೋದು. ಆದರೂ ಕೂಡ ನೋಡಿ, ಅನುಶ್ರೀ ಅವರ ಒಂದು ಯಾಕೆ ದತ್ತದ ಮಗುನೇ ತಗೋಬೇಕು ಅಂತ ಕೂಡ ಅಂತೆಲ್ಲ ಅಂದ್ಕೊಂಡಿದ್ರು ಕೂಡ ವಿಷಯವನ್ನು ತಿಳಿಸ್ಕೊಟ್ಟೆ ನೋಡಿ. ಈಗಾದರೂ ಕೂಡ ಮದುವೆನೂ ಆಗ್ಬಿಟ್ಟಿದ್ದಾರೆ, ದತ್ತು ಮಗು ತಗೋತಾರ, ಇಲ್ಲ ಮುಂದೆ ಏನಾದರೂ ಅಕಸ್ಮಾತು ದತ್ತು ಮಗ ತಗೊಳ್ಳೋವಂಥದ್ದು ಏನಾದರೂ ಇರುತ್ತಾ, ಇಲ್ಲ ಏನಾದರೂ ಆಶ್ರಮಕ್ಕೆ ಇವ್ರ ಕೈಯಿಂದ ಏನಾದರೂ ಕೊಡ್ತಾರಾ ಅಂತ ಅನ್ನೋದು ಕೂಡ ಒಂದು ದೊಡ್ಡ ಚರ್ಚೆ ಆಗುತ್ತೆ. ನೋಡೋಣ ಸ್ನೇಹಿತರೆ, ಮುಂದೆ ಏನಾಗುತ್ತೆ ಅಂತದಾದರೂ ಕೂಡ ಕಾದು ನೋಡೋಣ. ಯಾಕೆಂದರೆ ಅನುಶ್ರೀ ಮೇಡಮ್ ಅಂತಂದರೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಂತೂ ತುಂಬ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡ್ತಾ ಇರ್ತಕ್ಕಂಥ ದೊಡ್ಡ ನಿರೂಪಕಿ ಅಂತಲೇ ಕೂಡ ಹೇಳ್ಬೋದು. ನಿರೂಪಕಿ ಅಂತ ಅನ್ನೋದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇರ್ತಕ್ಕಂಥ ನಿರೂಪಕಿ, ಬರೀ ನಿರೂಪಕಿ ಮಾತ್ರ ಅಲ್ಲ, ಎಷ್ಟೋ ಜನ ನಿರೂಪಕಿಯರು ಇದ್ದೇ ಇರ್ತಾರೆ. ಅದರಲ್ಲಿ ಇವರು ಕೂಡ ತುಂಬ ಟಾಪ್ ಅಂತ ಕೂಡ ಹೇಳ್ಬೋದು.